ಹಲೋ ವಿದ್ಯಾರ್ಥಿಗಳ ವೆಲ್ಕಮ್ ಬ್ಯಾಕ್ ಟು ದಿ ಅದು ಯೋಧ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಿಮ್ಮ ಒಂದು KCETದು ಪೂರ್ತಿ ಕಂಪ್ಲೀಟ್ ಒಂದು ಕೌನ್ಸಿಲಿಂಗ್ದು ಪೂರ್ತಿ ಕಂಪ್ಲೀಟ್ ಪ್ರೊಸೆಸ್ ಹೇಳ್ತೀನಿ, ಹಾಗೂ ಸಂಪೂರ್ಣ ಕ್ಲೀನಾಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಮಾಡ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಯಾಕೆ ಇದನ್ನ ನಾವು ತಿಳ್ಕೊಂಡಿರಬೇಕು KCET ಕೌನ್ಸಿಲಿಂಗ್ ಅಂದರೆ, ನಿಮ್ಮ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗೆ ನಿಮಗೆ ಅದ್ರ ಬಗ್ಗೆ ಐಡಿಯಾ ಕೂಡ ಇರಲ್ಲ, ಏನು ಮಾಡಬೇಕು ಏನಂತಂದು. ನಾನು ಇದನ್ನ ಮೊದಲೇ ನಿಮಗೆ ಹೇಳಿದರೆ ನೋಡಿ, ಅವಾಗ ಏನು ಮಾಡಬೇಕಂತ ಹೇಳ್ತೀನಿ. ಬಟ್ ನಮಗೆ ನೆಕ್ಸ್ಟ್ ಏನು ಪ್ರೊಸೆಸರು, ನೆಕ್ಸ್ಟ್ ಏನು ಮಾಡಬೇಕು ಒಂದು ಐಡಿಯಾ ಇದ್ದಿದ್ರೆ ನಿಮಗೆ ಎಲ್ಲರಿಗಿಂತ 10x ಮುಂದೆ ಇರ್ತೀರಾ. ನಿಮ್ಮ ಬೆಟರ್ ನಿಮ್ಮ ಫ್ರೆಂಡ್ಗಿಂತ ನೀವು ಅಡ್ವಾನ್ಸ್ ತಿಳ್ಕೊಂಡಿರ್ತಾರೆ. ನಿಮ್ಮ ಫ್ರೆಂಡ್ ಕೂಡ ಹೇಳ್ಬೋದು, ನಾನು ಈ ಮಿಸ್ಟೇಕ್ ಮಾಡಬಾರ್ದು, ನೆಕ್ಸ್ಟ್ ಇದು ಬರುತ್ತೆ, ಆ ಬಂದ್ರೆ ಬಂತು, ಆ ಪ್ರಾಸೆಸ್ ಬರೋಕ್ಕೆ ಮುಂಚೆ ನಾವು ಇದು ಮಾಡಿರಬೇಕು. ಈ ಒಂದು ನಿಮಗೆ ಐಡಿಯಾ ಇತ್ತು ಅಂದರೆ ನಿಮ್ಮ ಒಂದು KCET ಕೌನ್ಸಿಲಿಂಗ್ ಏನಾಗುತ್ತೆ ಅಂದರೆ, ಇಷ್ಟೇನಾ ಗುರು ಕೌನ್ಸಿಲಿಂಗ್ ಒಂದು ರೇಂಜಿಗೆ ಹೆಂಗೆ ಬಿಡೋದು ಅಂದರೆ ಈಸಿ ಬಿಡು ಅನ್ನೋ ಲೆವೆಲ್ಗೆ ಬಂದ್ಬಿಡ್ತೀರಾ. ಯಾಕಂದರೆ ಈ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಈ ವಿಡಿಯೋದಲ್ಲಿ. ನೋಡಿ, ಮೊದಲನೇದಾಗಿ ಎಲ್ಲ ಒಂದು KCET ಕೌನ್ಸಿಲಿಂಗ್ ಪೂರ್ತಿ ನಮ್ಮ ಎಲ್ಲಿ ಸಿಗುತ್ತೆ ಅಂದರೆ KCET ಅಂದರೆ KE ವೆಬ್ಸೈಟಲ್ಲಿ ಸಿಗುತ್ತೆ. ಈಗ ನಾವು 3 ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಈಗ ಪ್ರವೇಶ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಅಟ್ ಪ್ರೆಸೆಂಟ್ ಸಿಗುತ್ತೆ. ನಾವು ಇಲ್ಲಿ ಹಿಂದಿನ ವರ್ಷದ ವಿವರಗಳು, ಯಾಕಂದರೆ ನಮಗೆ ಈ 2024 ಏನೇನಾಗಿದೆ ಅದೇ ಕೂಡ ನಿಮಗೂ ಆಗೋದು, ಸ್ವಲ್ಪ ಚೇಂಜಸ್ ಆಗುತ್ತೆ ಅಷ್ಟೇ, ಮಾಡಿಫೈ ಆಗುತ್ತೆ. ಬಟ್ ಆದರೆ ಏನೇ ಯಾವ ಟೈಮ್ಗೆ ಆಗಬೇಕು ಅದೇ 100% ಆಗುತ್ತೆ. ಈಗ ನಮ್ಮ ಕೌನ್ಸಿಲಿಂಗ್ ಯಾವ ಸ್ಟಾರ್ಟ್ ಆಗುತ್ತೆ ಮತ್ತಂತ ಕೇಳ್ತಿದ್ರೆ, ಇನ್ನೂ ಒಂದು ನೀಟ್ ರಿಸಲ್ಟ್ ಬಂದಿಲ್ಲ, ಅಲ್ಲವರೆಗೂ ವೇಟ್ ಮಾಡಬೇಕಾಗುತ್ತೆ. ನೀಟ್ ರಿಸಲ್ಟ್ ಬಿಟ್ಟ ತಕ್ಷಣ ಏನು ಬಿಡ್ತಾರೆ ನೋಡಿ. ಈಗ ನಮಗೆ ನಿಮ್ದು ಎಲ್ಲಿವರೆಗೂ ಬಂದಿದೆ ಅದನ್ನು ನೋಡ್ಕೊಳ್ಳೋಣ. ಲೈಕ್ ಇದೇ ಒಂದು ವೀಡಿಯೋದಲ್ಲಿ ನಾನು ನನಗೆ ಸ್ಕ್ರೋಲ್ ಮಾಡ್ತಾ ಹೋದಂಗೆ ನಿಮ್ಮ ಒಂದು ಕೀ ಆನ್ಸರ್ಸು ಇವಾಗ ಬಿಟ್ಟಿದ್ದಾರೆ. ಇವು ಮೊದಲು ಅದೇ ಥರ ಕೀ ಆನ್ಸರ್ಸ್ ಬಿಟ್ಟಿದ್ದರು, ಮತ್ತು ಪ್ರವೇಶ ಪತ್ರ ಡೌನ್ ಮಾಡೋದು ಎಲ್ಲ ಬಿಟ್ಟಿದ್ದಾರೆ. ಈಗ ನಮ್ಮ ಒಂದು ನೋಡಿ, ಇಲ್ಲಿ ನಿಮಗೆ ಪ್ರೊವಿಷನಲ್ ಆನ್ಸರ್ಸ್ ಕೀಸ್ ಎಲ್ಲ ಮುಗಿದೋಗಿದೆ. ಇದೆಲ್ಲ ನಿಮ್ಗೆ ಆಲ್ರೆಡಿ ನಿಮ್ಮ ಒಂದು ಸೀಟ್ ಮ್ಯಾಟ್ರಿಕ್ಸ್ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ನಿಮಗೆ ಬಿಡಬೇಕು. ಕಾಣಿಸ್ತಿದೆಯಲ್ಲ 2024 ಇಂಜಿನಿಯರಿಂಗ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ. ನಿಮಗೆ ಇನ್ನೂ ಇಂಜಿನಿಯರಿಂಗ್ದು ಆಯಿತು ಯಾವುದೇ ಒಂದು ಎಲ್ಲ ವಿದ್ಯಾರ್ಥಿಗಳು ಇನ್ನೂ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ. ಅಂದರೆ ಫಸ್ಟ್ ಆಫ್ ಆಲ್ ಸೀಟ್ ಮ್ಯಾಟ್ರಿಕ್ಸೇ ಬಿಟ್ಟಿಲ್ಲ, ಇನ್ನೂ ಡ್ರಾಫ್ಟು ಬಿಟ್ಟಿಲ್ಲ. ಅಂದರೆ ಡ್ರಾಫ್ಟ್ ಅಂದರೆ ಒಂದು ಇಷ್ಟು ಕಾಲೇಜಸಲ್ಲಿ ಇಷ್ಟು ಸೀಟ್ಸ್ ಇದ್ದಾವೆ ಅನ್ನೋದು ಒಂದು ಕೇಳಿದರೆ ಈ ಥರ ಲಿಂಕ್ ಬಿಡ್ತಾರೆ, ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ. ಆದಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಬೇಕಾದ್ರೆ KE ವೆಬ್ಸೈಟ್ ಮುಗಿದ್ಮೇಲೆ ನೋಡಿ, ವಿಡಿಯೋ ಮುಗಿದ್ಮೇಲೆ ಬಂದು ನೋಡಿ ಚೆಕ್ಔಟ್ ಮಾಡ್ಕೊಳ್ಳಿ, ಇರುತ್ತೆ ಅದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ. ಏನಂದರೆ ಅದ್ರ ಬಗ್ಗೆ ಎಷ್ಟು ಸೀಟ್ ಇರ್ತವೆ, ಯಾವ ಕಾಲೇಜಲ್ಲಿ ಎಷ್ಟು, ಮತ್ತು ನಿಮ್ದು ಯಾವ ಕೋಟ ಮೇಲೆ ಎಷ್ಟು ಸೀಟ್ಸ್ ಇರ್ತದೆ ಅದ್ರ ಬಗ್ಗೆ ಡೀಟೇಲಾಗಿ ಅದರಲ್ಲಿ ಸಿಗುತ್ತೆ ಆ PDF ಅಲ್ಲಿ, ನೀವು ಬಂದು ಚೆಕ್ಔಟ್ ಮಾಡ್ಕೋಬೋದು. ನೆಕ್ಸ್ಟ್ ಈಗ ಒಂದು ನಮ್ಮ ಒಂದು ಯಾರಪ್ಪ ವಿಕಲಚೇತನ ಅಭ್ಯರ್ಥಿಗಳಿಗೆ ಅದು ಕೂಡ ಈಗ ನಮಗೆ ತಪಾಸಣೆಗೆ ಕರೆದಿದ್ದಾರೆ, ಬಟ್ ಅವ್ರದ್ದು ಲೀಸ್ಟ್ ಬಿಡ್ತಾರೆ. ಇದೆಲ್ಲ ಬಿಟ್ಟ ಮೇಲೆ ನೆಕ್ಸ್ಟ್ ನಮ್ಗೆ ಏನು ಬಿಡ್ತಾರೆ, ಸ್ಪಾಟ್ ರ್ಯಾಂಕ್ ಲಿಂಕ್ ಅಂತ. ಯಾಕೆ ಅಂದರೆ ಸ್ವಲ್ಪ ಜನದ್ದು ರ್ಯಾಂಕ್ ಬಿಟ್ಟಿಲ್ಲಲ್ವ, ಆ ಒಂದು ವಿದ್ಯಾರ್ಥಿಗಳದ್ದು ಈಗ ಸದ್ಯದಲ್ಲೇ ಲಿಂಕ್ ಬಿಟ್ಟು ಅವ್ರಿಗೂ ಒಂದು ಸ್ಪಾಟ್ ರ್ಯಾಂಕ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ನೆಕ್ಸ್ಟು ನಾಟ ಅರ್ಜಿ ಅಧಿಸೂಚನೆ, ಯಾರು ನೀಟ್ ವಿದ್ಯಾರ್ಥಿಗಳಿಗೆ ಅವರು ಕೂಡ ನಿಮಗೊಂದು ಅಪ್ಲಿಕೇಶನ್ಸ್ ಆಯಿತು, ಅವ್ರದ್ದು ಒಂದು ಕೂಡ ಪ್ರೋಸೆಸ್ ಕೌನ್ಸಿಲಿಂಗಲ್ಲಿ ಸ್ಟಾರ್ಟ್ ಆಗುತ್ತೆ. ಇಷ್ಟು ಇಲ್ಲಿವರೆಗೂ ಆಯಿತು. ಆಮೇಲೆ ಅಂತಿಮ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತಾರೆ, ಫೈನಲ್ ಸೀಟ್ ಮ್ಯಾಟ್ರಿಕ್ಸ್. ಅಂದರೆ ಲಾಸ್ಟಿಗೆ ಒಟ್ಟಿನಲ್ಲಿ ಎಲ್ಲ ಕಾಲೇಜಸ್ ಅಂತ ಕೇಳಿಕೊಂಡು ಎಲ್ಲ ಕಾಲೇಜವರು ನಮಗೆ ಇಷ್ಟು ಕಾಲೇಜಸ್ ಕೆ ತಗೋಬೇಕಂತ ಕಾಲೇಜರು ಕೆ ರೆಕಮೆಂಡ್ ಮಾಡ್ತಾರೆ, ಕೆ ನಿಮ್ಮ ಸೀಟ್ನ ಆ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತಾರೆ. ಇದು ಒಂದು ಪ್ರೋಸೆಸ್ ಆಯಿತು. ಇಲ್ಲಿವರೆಗೂ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ, ಆವಾಗ ನಿಮಗೆ ಒಂದು ಸೀಟ್ ಹಂಚಿಕೆ ಅಭ್ಯರ್ಥಿಗಳಿಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಿಮಗೆ ಎಷ್ಟು ಸೀಟ್ ಹಂಚಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದು ಫೀಸ್ ಸ್ಟ್ರಕ್ಚರ್ ಬಿಡ್ತಾರೆ, ಯಾಕೆ ಇಂಜಿನಿಯರಿಂಗ್ ಶುಲ್ಕ ರಚನೆ ಅಂತ ಕೊಟ್ಟಿದ್ದಾರಲ್ಲ ಅದೇ ಥರ ಒಂದು ಎಲ್ಲ ಒಂದು ಕೋರ್ಸ್ಗಳಿಗೆ ನಿಮ್ಮ ಒಂದು ಫೀಸ್ ಸ್ಟ್ರಕ್ಚರ್ ಅಂತ ಬಿಡ್ತಾರೆ. ಅದ್ರ ಬಗ್ಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ವೀಡಿಯೋ ಮಾಡಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಅದ್ರ ಬಗ್ಗೆ ಮಾಡ್ತೀನಿ. ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಅದಕ್ಕೆ ಇನ್ನೂ ಗೊತ್ತಿಲ್ಲ, ಇನ್ನೂ ಸ್ವಲ್ಪ ಮಾಡಿ ಬ್ರೋ, ಇನ್ನೂ ಸ್ವಲ್ಪ ಜಾಸ್ತಿ ಐಡಿಯಾ ಕೊಡಿ ಅಂದರೆ ಅದ್ರ ಬಗ್ಗೆ ಮಾಡಿ ತಿಳಿಸೋಣ. ಈಗ ಆಮೇಲೆ ಮಾಹಿತಿ ಬುಲೆಟಿನ್ ಹಂಚಿಕೆ ಅಂದರೆ ಇದರಲ್ಲಿ ಏನಿರುತ್ತೆ ಅಂದರೆ ನಿಮ್ಮ ಒಂದು ಶೆಡ್ಯೂಲ್ ಇರುತ್ತೆ. ಲೈಕ್ ನಿಮಗೆ ಯಾವ ಟೈಮಲ್ಲಿ ಏನೇನಾಗಬೇಕು, ಈ ಟೈಮಲ್ಲಿ ಫಸ್ಟ್ ಆಪ್ಷನ್ ಎಂಟ್ರಿ, ಮಾಕ್ ಅಲೈನ್ಮೆಂಟ್, ಈ ಥರ ಪ್ರತಿಯೊಂದು ನೀಟಾಗಿ ಅದರಲ್ಲಿ ನಿಮಗೆ ಒಂದು ಬುಲೆಟ್ ಅದರಲ್ಲಿ ಬಿಡ್ತಾರೆ. ಇದು ಮೊದಲನೇದಾಗಿತ್ತು. ಆಮೇಲೆ ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ. ವೆರಿಫಿಕೇಷನ್ ಸ್ಲಿಪ್ ಬಿಟ್ಟ ತಕ್ಷಣ ನಿಮ್ಮ ಒಂದು ಏನಪ್ಪ ಅವಾಗ ನಿಮ್ಮ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಏನೇನಾಗುತ್ತೆ ಇಲ್ಲಿಂದ ಕೇಳಿಸ್ಕೊಳ್ಳಿ, ನಾನು ಕರೆಕ್ಟಾಗಿ ಹೇಳ್ತೀನಿ. ಯಾಕಂದರೆ ಪ್ರತಿಯೊಂದು ಸ್ಕೋಲ್ ಮಾಡ್ಕೊಂಡು ಪ್ರತಿಯೊಂದು ಹೇಳ್ತಾ ಹೋದರೆ ಟೈಮ್ ಆಗ್ಬಿಡುತ್ತೆ. ನಾನು ಬೇಗನೆ ಟೈಮ್ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ, ಯಾಕಂದರೆ ಜಸ್ಟ್ ತಿಳಿಸೋಕ್ಕೋಸ್ಕರ ಮಾಡ್ತಿರೋದು, ಇದೇ ಹಿಂಗೆ ನಡೆಯುತ್ತೆ. ಬಟ್ ಈಗ ಎಲ್ಲ ಹೇಳ್ತಾ ಇದ್ದರೆ ತುಂಬ ಟೈಮ್ ಆಗ್ಬಿಡುತ್ತೆ. ಜಸ್ಟ್ ಏನಾಗುತ್ತೆ ಅಂದರೆ ಮೊದಲನೇದಾಗಿ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ. ನೆಕ್ಸ್ಟ್ ನಿಮಗೆ ಆಪ್ಷನ್ ಎಂಟ್ರಿ ಕೂಡ ಸ್ಟಾರ್ಟ್ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದಾಗೆ ನಿಮ್ಮ ಕಾಲೇಜ್ನ ಪ್ರಯಾರಿಟಿ ಆರ್ಡಲ್ಲಿ ಹಾಕೊಳ್ಳಿ. ಯಾಕಂದರೆ ನಿಮ್ಮ ಕಾಲೇಜಸ್ಸು ಟಾಪ್ ಕೋರ್ಸಸ್ನ ಮೇಲೆ ಹಾಕೊಳ್ಳಿ. ನಿಮ್ಮ ಒಂದು ಲೋ ಲೆವೆಲ್ ಕೋರ್ಸಸ್ ಆಯಿತು ಅಥವಾ ಲೋ ಲೆವೆಲ್ ಕಾಲೇಜಸ್ ಆಯಿತು ಅವ್ರನ್ನ ಡೌನ್ ಯಾರೋದಲ್ಲಿ ಹಾಕೊಳ್ಳಿ. ಯಾಕಂದರೆ ಸಿಸ್ಟಮ್ ಬಂದುಬಿಟ್ಟು ನಮ್ಮದು ಅದೇ ಥರನೇ ಚೆಕ್ಔಟ್ ಮಾಡ್ತಾ ಬರುತ್ತೆ ಎಲ್ಲ ಕಾಲೇಜಸ್ ಐತೆ, ಎಲ್ಲ ವಿದ್ಯಾರ್ಥಿಗಳು ಅದೇ ಒಂದು ಹೇಳ್ತೀನಿ. ಆಮೇಲೆ ನಿಮ್ಮೊಂದು ಫೀಸ್ನ ಈಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿ ವರ್ಷ 10 ರಿಂದ 15 ಸಾವಿರ ವಿದ್ಯಾರ್ಥಿಗಳು, ನಾನು ನೋಡಿದಾಗೆ 10 ರಿಂದ 15 ಸಾವಿರ ವಿದ್ಯಾರ್ಥಿಗಳು ಫೀಸ್ ಕಟ್ಟದೇ ಕಾಲೇಜಸ್ ಸಿಕ್ಕಿದ್ರು ಕೂಡ ಫೀಸ್ ಕಟ್ಟದೇ ಎಷ್ಟೋ ವಿದ್ಯಾರ್ಥಿಗಳು ಡ್ರಾಪ್ಔಟ್ ಆಗಿದ್ದಾರೆ. ಆಮೇಲೆ ಕಾಲೇಜ್ ಕೂಡ ಅಡ್ಮಿಷನ್ ಆಗಿಲ್ಲ. ಆಮೇಲೆ ಡಿಗ್ರಿ ಕಾಲೇಜಸ್ ಅಡ್ಮಿಷನ್ ಆಗಿದ್ದಾರೆ. ಈ ಒಂದು ನೀವು ಮಾಡೋಕ್ಕೋಗ್ಬೇಡಿ ಮಿಸ್ಟೇಕ್ನ. ಈಗ ಟೈಮ್ ತುಂಬ ಇದೆ, ಯಾಕಂದರೆ ನಾನು ಇದನ್ನ ನಿಮ್ಮ ಪ್ರತಿ ಒಂದು ಸಾರಿ ಎಚ್ಚರಿಸ್ತಾ ಇದ್ದೀನಿ. ಇದರಿಂದ ಸ್ವಲ್ಪ ಸ್ಟೂಡೆಂಟ್ಸ್ ಎಚ್ಚೆತ್ಕೊಂಡು ಪ್ರತಿ ವರ್ಷ ಒಂದು ವಿದ್ಯಾರ್ಥಿದು ನಮ್ಮ ಕಡೆಯಿಂದ ಅವನ ಒಂದು ಭವಿಷ್ಯ ಚೆನ್ನಾಗಿರ್ಬೇಕಷ್ಟೇ. ಯಾವುದೇ ಕಾರಣಕ್ಕೂ ಒಂದು ಆ ಭವಿಷ್ಯ ಹಾಳಾಗಬಾರ್ದು. ಯಾಕಂದರೆ ಪ್ರತಿ ವರ್ಷ ನಮಗೆ ಇದನ್ನು ಸ್ಟಾರ್ಟಿಂಗ್ 2 ಮಂತ್ಸ್ ಬಿಫೋರ್ ಹೇಳಿದರೆ ಹೆಂಗೋ ದುಡ್ಡು ಅಡ್ಜಸ್ಟ್ ಮಾಡ್ತಿದ್ದೀವಿ ಬ್ರದರ್, ಬಟ್ ಈಗ ಪ್ರೆಸೆಂಟ್ ಇಲ್ಲ, ನಮಗೆ ನಾಳೆನೇ ಅಡ್ಮಿಷನ್ ಮಾಡಿಸ್ಬೇಕು, ಅಡ್ಮಿಷನ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಖಂಡಿತ ಆ ಟೈಮಲ್ಲಿ ಲಾಸ್ಟಲ್ಲಿ ಆ ಥರ ಹಾಗೆ ಆಗುತ್ತೆ. ಅದಕ್ಕೋಸ್ಕರ ಅಮೌಂಟ್ನ ರೆಡಿ ಮಾಡಿಕೊಳ್ಳಿ. ಆಯಿತು.
ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ರೌಂಡಲ್ಲಿ ನಿಮ್ಮೆಲ್ಲ ಕಾಲೇಜಸ್ ಆ್ಯಡ್ ಮಾಡ್ತೀರಾ. ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಮಾಕ್ ಅಲಾಟ್ಮೆಂಟ್ ಅಂತ ಬಿಡುತ್ತೆ ನೋಡಿ. ಮಾಕ್ ಅಲಾಟ್ಮೆಂಟ್ ಅಂದರೆ ಏನು ತಲೆ ಕೆಡಿಸ್ಕೊಳ್ಬಿಡಿ. ಮಾಕ್ ಅಲಾಟ್ಮೆಂಟ್ ಅಂದರೆ ಡಮ್ಮಿ ಅಲಾಟ್ಮೆಂಟ್, ಅಂದರೆ ನೀವು ಹಾಕಿರೋ ಕಾಲೇಜಸ್ಸಲ್ಲಿ ಈ ಕಾಲೇಜಸ್ಸು ಅಲಾಟ್ಮೆಂಟ್ ಆಗ್ಬೋದು. ಚೆಕ್ ಮಾಡ್ಕೊಳ್ಳಿ ಈ ಕಾಲೇಜಸ್ ಇಷ್ಟನಾ ಇಲ್ವಾ. ನಿಮಗೆ ಆ ಕಾಲೇಜಸ್ ಇಷ್ಟ ಇಲ್ಲ, ಮಾಡಿಫೈ ಮಾಡ್ತೀನಿ, ನಮ್ಗೆ ಆ ಕಾಲೇಜ್ ಬೇಕಾಯ್ತು ಇಲ್ಲಿ ಬೇಕಾಯ್ತು ಅಂದರೆ ಟೈಮ್ ಕೊಡ್ತಾರೆ ಮತ್ತೆ 2-3 ಡೇಸು, ಮತ್ತೆ ಮಾಡಿಫೈ ಮಾಡಿಕೊಂಡು ಚೇಂಜಸ್ ಮಾಡಿಕೊಂಡು ಲಾಸ್ಟಿಗೆ ಒಂದು ಫಸ್ಟ್ ರೌಂಡ್ ಫೈನಲ್ ಆಪ್ಷನ್ ಎಂಟ್ರಿ ಒಂದು ರಿಸಲ್ಟ್ ಬಿಡ್ತಾರೆ. ಫೈನಲ್ ಆಗಿ ಫಸ್ಟ್ ರೌಂಡಲ್ಲಿ ಯಾವ್ದು ಬಿಡುತ್ತೆ ಆ ಕಾಲೇಜಸ್ಸಲ್ಲಿ ನಿಮಗೆ ಆ ಕಾಲೇಜಸ್ ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಅಂತ ಬಿಡ್ತಾರೆ. ಇವಾಗ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ರೌಂಡಲ್ಲಿ ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಕ್ತು ಅಂದರೆ ಫಸ್ಟು ಮಾಕ್ ಅಲಾಟ್ಮೆಂಟಲ್ಲಿ ಆ ಕಾಲೇಜ್ ಸಿಕ್ಕಿಲ್ಲ, ಇಷ್ಟ ಇಲ್ಲ ಅಂದರೆ ಯಾರಿಗೆ ಫಸ್ಟ್ ಆಫ್ ಆಲ್ ಕಾಲೇಜ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕಂದ್ರೆ ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ. ಇದು ಒಂದೇ ಅವ್ರಿಗೆ ಸೊಲ್ಯೂಷನ್, ಬೇರೆ ಆಪ್ಷನ್ ಇಲ್ಲ. ಕಾಲೇಜಸ್ ಸಿಕ್ಕಿಲ್ಲ ಅಂದರೆ ನಿಮಗೆ ಎಷ್ಟು ಆಗುತ್ತೋ ಆದಷ್ಟು ಕಾಲೇಜಸ್ನ ಆ್ಯಡ್ ಮಾಡಿ. ಕಾಲೇಜಸ್ ಸಿಕ್ಕು ಆ ಕಾಲೇಜಸ್ ಇಷ್ಟ ಇಲ್ಲ, ಇಲ್ಲಾಂದರೆ ಆ ಕೋರ್ಸ್ ಇಷ್ಟ ಇಲ್ಲ ಅಂದರೆ ಅದನ್ನ ಡೌನಲ್ಲಿ ಇಕ್ಕಿ ನಿಮ್ಗೆ ಯಾವ್ದು ಬೇಕಾಯ್ತು ಅದನ್ನ ಮೇಲೆ ಹಾಕೊಳ್ಳಿ ಅಷ್ಟೇ. ಇದು ಒಂದು ಫಸ್ಟ್ ರೌಂಡಲ್ಲಿ ಬೇಕು. ಕಾಲೇಜ್ ಸೀಟ್ ಸಿಕ್ತು. ಇವಾಗ ಏನು ಮಾಡಬೇಕಂದ್ರೆ ನಿಮಗೆ ಒಂದು ಚಾಯ್ಸ್ ಎಂಟ್ರಿ ಅಂತ ಬಿಡ್ತಾರೆ. ಚಾಯ್ಸ್ ಎಂಟ್ರಿ ಅಂದರೆ ಏನು ಗುರು ಅಂದರೆ ನಿಮಗೆ 4 ಚಾಯ್ಸ್ ಕೊಡ್ತಾರೆ. ಒಂದು, ನನಗೆ ಆ ಕಾಲೇಜಸ್ ಸಿಕ್ಕಿದೆ, ನನಗೆ ಇಷ್ಟ ಇದೆ, ನಾನು ಹೋಗಿ ಅಡ್ಮಿಷನ್ ಮಾಡಿಸ್ತೀನಿ, ನನಗೆ ಅಡ್ಮಿಷನ್ ಆರ್ಡರ್ ಕೊಡಿ ಅಂದರೆ ಅಲ್ಲಿ ಅಡ್ಮಿಷನ್ ಆರ್ಡರ್ ಅಲ್ಲೇ ಡೌನ್ಲೋಡ್ ಆಗುತ್ತೆ. ಎಸ್ ಅಂತ ಇರುತ್ತೆ, ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊತೀರಾ. ಫೀಸ್ ಪೇ ಮಾಡೋಕ್ಕೆ ಕೇಳಿದರೆ ಅಲ್ಲೇ ಒಂದು ಫೀಸ್ ಚಾನಲ್ ಕೊಡ್ತಾರೆ. ಆ ಚಾನಲ್ನ ಬ್ಯಾಂಕಿಂದಾದ್ರೂ ಪೇ ಮಾಡ್ಬೋದು, ಆನ್ಲೈನಾದ್ರೂ ಪೇ ಮಾಡ್ಬೋದು. ಹೋದ ವರ್ಷದಿಂದ ಆನ್ಲೈನ್ ಮಾಡಿದ್ರೆ ಅದಕ್ಕಿಂತ ಮುಂಚೆ ಬ್ಯಾಂಕಿಗೆ ಪೇ ಮಾಡಬೇಕಿತ್ತು. ಈಗ ಆನ್ಲೈನೇ ಪೇ ಮಾಡಿಬಿಟ್ಟು ನಿಮಗೆ ಒಂದು ಅಡ್ಮಿಷನ್ ಆರ್ಡರ್ ಡೌನ್ ಮಾಡಿಕೊಂಡು ನಿಮ್ಮ ಒಂದು ಯಾವ ಕಾಲೇಜ್ ಇದೆ ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆರ್ಡರ್ ಕೊಟ್ಟರೆ ನಿಮ್ಮ ಒಂದು ಅಡ್ಮಿಷನ್ ಆದೋದಂಗೆ ಫಸ್ಟು ಒಂದು ಚಾಯ್ಸ್ ಎಂಟ್ರಿ ಕೊಟ್ಟರಿಗೆ. ಸೆಕೆಂಡ್ ಚಾಯ್ಸ್ ಎಂಟ್ರಿ ಕೊಟ್ಟಂದರೆ ಹೆಂಗಂದರೆ ಆ ಕಾಲೇಜ್ ಸಿಕ್ಕಿದೆ, ನನಗೆ ಅದು ಇಷ್ಟ ಇದೆ, ಬಟ್ ಆದರೆ ಅಷ್ಟೊಂದೇನಿಲ್ಲ, ಅದಕ್ಕಿಂತ ಬೆಟರ್ ಕಾಲೇಜ್ ಸಿಗ್ಬೋದು ನನಗೆ ನೆಕ್ಸ್ಟ್ ರೌಂಡ್ ಹೋದಾಗೆ ಅಂತಂದು ಅನ್ನೋಂಗಾದರೆ ಅದನ್ನ ಹೋಲ್ಡ್ ಮಾಡಿ ಇಟ್ಕೋಬೇಕು. ಬಟ್ ಅಲ್ಲಿ ಫೀಸ್ ಮಾತ್ರ ನೀವು ಅರ್ಧ ಪೇಮೆಂಟ್ ಮಾಡಬೇಕು. ಅದಕ್ಕಿಂತ ಒಂದು 2 ಇಯರ್ಸ್ ಮುಂಚೆ ನಿಮಗೆ ಯಾವುದೇ ಥರ ಪೇಮೆಂಟ್ ಇರಲಿಲ್ಲ. ಈಗ ಎಷ್ಟು ವಿದ್ಯಾರ್ಥಿಗಳು ಅಂದರೆ ಕೈದವ್ರಿಗೆ ಏನು ಮಾಡ್ತಿದ್ದು ಅಂದರೆ ಸೆಕೆಂಡ್ ರೌಂಡ್ ಉಳ್ಕೊಂತಾರೆ, ಥರ್ಡ್ ರೌಂಡ್ ಉಳ್ಕೊಂಡ್ರೆ ಆಮೇಲೆ ಚಾಯ್ಸ್ ಫೋರ್ ತೊಗೊಂಡ್ಬಿಡ್ತಾರೆ. ಅಂದರೆ ನನಗೆ ಈ ಕಾಲೇಜ್ ಅಷ್ಟೇ ಬೇಡ, ಯಾವುದು ಬೇಡ ಅಂತಂದು ಹೋಗ್ತಿದ್ರು. ಅದ್ರ ಸಲುವಾಗಿ ಏನು ಮಾಡ್ತಾರೆ, ನೀವು ಸೆಕೆಂಡ್ ರೌಂಡ್ ಹೋಗ್ತಿದ್ರೆ ಅಂದ್ರೆ ಯಾವುದೋ ಇನ್ನೊಂದು ವಿದ್ಯಾರ್ಥಿಗೆ ಆ ಸೀಟ್ ಸಿಗ್ಬೋದು. ಆ ಒಂದು ಕಾರಣದಿಂದ ಕೇಳಿದವರು ಅರ್ಧ ಪೇಮೆಂಟ್ ಮಾಡಿದ್ರೆ ಇನ್ನು ಅರ್ಧ ಪೇಮೆಂಟ್ ಮಾಡಿರ್ತೀರಾ. ಒಂದು ಇದ್ರ ಮೇಲೆ ಅವಸ್ಕರ ಏನು ಮಾಡ್ತಾರೆ ಅವರು, ಸೆಕೆಂಡ್ ರೌಂಡ್ಗೆ ಹೋಗೋರು ನೀವು ಆ ಪೇಮೆಂಟ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ದುಡ್ಡು ರೆಡಿ ಮಾಡಿಕೊಳ್ಳಿ, ನೀವು ಅಡ್ಮಿಷನ್ ಆಗೋದು ಫಿಕ್ಸ್ ಅಂತಾದರೆ. ಇಂಜಿನಿಯರ್ಸ್ ಕಾಲೇಜಸಲ್ಲಿ ಜನರಲ್ ಮೆರಿಟ್ ಅವ್ರಿಗೆ 1 lakh ಪ್ಲಸ್ ಅಬೋ ಖಂಡಿತ ಫೀಸ್ ಇದ್ದೇ ಇರುತ್ತೆ. ಯಾರ್ದು ತಲೆ ಕೆಡ್ಸ್ಕೊಳ್ಕೋಬೇಡಿ. ನಿಮ್ದು ಏನಾದರೂ SNQ ಕೋಟ ಇದ್ದರೆ ಮಾತ್ರ ನಿಮಗೆ ಕಡಿಮೆ ಫೀಸ್ ಇರುತ್ತೆ. ಇಲ್ಲಾಂದರೆ 1 lakh ಪ್ಲಸ್ 100% ಗ್ಯಾರಂಟಿ ಕೊಡ್ತೀನಿ. ನಿಮಗೆ ಫೀಸ್ ಬಂದ್ಬಿಟ್ಟು ಯಾವುದೇ ಒಂದು ಕಾಲೇಜಸ್ ಹೋಗಿ 1 lakh ಪ್ಲಸ್ ಫೀಸ್ ಅನ್ನೋದಿದೆ. ಯಾರಿಗೆ SC ST ಅನ್ನೋರಿಗಿದೆ ಮಾತ್ರ ಅವ್ರಿಗೆ 750 rupees ಇರುತ್ತೆ. ಮತ್ತು ಅವ್ರು ಕೂಡ ಸ್ಕಾಲರ್ಶಿಪ್ಪಲ್ಲಿ ಕಟ್ ಆಗುತ್ತೆ. ಇಷ್ಟು ನಿಮಗೆ ಸ್ಟಾರ್ಟಿಂಗಲ್ಲಿ ಐಡಿಯಾ ಇರಬೇಕಂತಲೇ ಹೇಳ್ತಾ ಇರೋದು. ಮತ್ತು ನಿಮಗೆ ಫಸ್ಟ್ ರೌಂಡ್ ಮುಗೀತು. ಫಸ್ಟ್ ರೌಂಡಲ್ಲಿ ಸೆಕೆಂಡ್ ಆಪ್ಷನ್ ಅಂದರೆ ಚಾಯ್ಸ್ ಎಂಟ್ರಿ, ಚಾಯ್ಸಲ್ಲಿ 2 ಮುಗೀತು. ಚಾಯ್ಸ್ 3 ಅಂದರೆ ನನಗೆ ಈ ಸಿಕ್ಕಿರೋ ಕಾಲೇಜ್ ಬೇಡವೇ ಬೇಡ, ನನಗೆ ಅಲ್ಲಿ ಕೂಡ ಪೇಮೆಂಟ್ ಮಾಡಬೇಕಾಗುತ್ತೆ. ಮತ್ತು ನಿಮಗೆ ಚಾಯ್ಸ್ 3ಯಲ್ಲಿ ಆ ಕಾಲೇಜ್ ಬೇಡ ಅಂದರೆ ಆ ಕಾಲೇಜ್ ಡಿಲೀಟ್ ಮಾಡ್ತಾರೆ. ಮತ್ತು ನಿಮಗೆ ಡೌನಲ್ಲಿ ಇರುತ್ತಲ್ಲ ಆ ಕಾಲೇಜಸ್ ಕೂಡ ಆ್ಯಡ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು. ನಂಗೆ ಒಟ್ಟಿನಲ್ಲಿ ಆ ಕಾಲೇಜ್ ಬೇಡ ಅಂತ ತೆಗೆದುಬಿಟ್ಟು ನೀವು ಮತ್ತೆ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಚಾಯ್ಸ್ 4 ಅಂದರೆ ನನಗೆ ಈ ಕೆ ಬಂದರೆ ನನಗೆ ತುಂಬ ತೊಂದರೆ ಆಗ್ತಿದೆ, ನಾನು ಮ್ಯಾನೇಜ್ಮೆಂಟಲ್ಲಿ ಅದು ಸೀಟ್ ತೊಗೊತೀನಿ, ಇಲ್ಲಾಂದರೆ ಬೇರೆ ಕಡೆ ಅದು ಅಡ್ಮಿಷನ್ ಮಾಡ್ಕೊತೀನಿ, ನಾನು ಕೆ ಸವಸ ಬೇಡ ಅಂತಂದು ಚಾಯ್ಸ್ 4 ತೊಗೊಂಡು ಸುಮ್ಮನೆ ಕೆಯಿಂದ ಎಕ್ಸಿಟ್ ಆಗಿಬಿಡೋದಾಗಿರುತ್ತೆ. ಇದು ಫಸ್ಟ್ ರೌಂಡಲ್ಲಿ ಫಸ್ಟ್ ಮಾಕಲ್ಲಿ ಅಂದರೆ ಫಸ್ಟ್ ಸೀಟ್ ಅಲಾಟ್ಮೆಂಟ್ ಆದಾಗ ಏನೇನು ಮಾಡಬೇಕು ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಕೂಡ ಸೇಮ್ ಸ್ವಲ್ಪ ಟೈಮ್ ತೊಗೊತಾರೆ. ಎಲ್ಲರೂ ಫಸ್ಟ್ ರೌಂಡಲ್ಲಿ ಯಾರು ಅಡ್ಮಿಷನ್ ಮಾಡೋರ್ಗೂ ಟೈಮ್ ಇರುತ್ತೆ. ಅಡ್ಮಿಷನ್ ಡೇಟ್ ಮುಗಿದ ತಕ್ಷಣ ಸೇಮ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಆಪ್ಷನ್ ಎಂಟ್ರಿ ಮಾಡಿ ಮತ್ತೆ ನಿಮ್ಮ ಕಾಲೇಜಸ್ನ ಆ್ಯಡ್ ಮಾಡ್ಬೋದು, ಮತ್ತೆ ಚೇಂಜಸ್ ಮಾಡ್ಬೋದು, ಮತ್ತೆ ನೀವು ಮಾಡಿಫೈ ಮಾಡ್ಬೋದು, ಮೇಲೆ ಕೆಳಗೆ ಎಲ್ಲ ಮಾಡ್ಬೋದಾಗಿರುತ್ತೆ. ಸೆಕೆಂಡ್ ರೌಂಡಲ್ಲಿ ಕೂಡ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೇಮ್ ಆಮೇಲೆ ಸ್ವಲ್ಪ ಟೈಮ್ ಕೊಟ್ಟು ನಿಮ್ಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಸೆಕೆಂಡ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಅಂದರೆ ಬಿಡಲ್ಲ, ಡೈರೆಕ್ಟಾಗಿ ಆಪ್ಷನ್ ಅಂದರೆ ಫೈನಲ್ ರಿಸಲ್ಟೇ ಬಿಡ್ತಾರೆ ಸೆಕೆಂಡ್ ರೌಂಡಲ್ಲಿ. ಸೆಕೆಂಡ್ ರೌಂಡಲ್ಲಿ ಯಾರಿಗೆ ಸೀಟ್ ಸಿಗುತ್ತೆ ಅವರು ನೀವು ಫಸ್ಟ್ ಸೇಮ್ ಚಾಯ್ಸ್ ಅಂತ ತೊಗೊಂಡ್ರೆ ಏನು ಅಡ್ಮಿಷನ್ ಆಗಬೇಕು. ಚಾಯ್ಸ್ 2 ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗ್ಬೋದು. ಚಾಯ್ಸ್ 2 ತೊಗೊಂಡ್ರೆ ಓಲ್ಡ್ ಇಟ್ಕೊಂಡು ಇನ್ನೊಂದು ರೌಂಡ್ಗೆ ಹೋಗ್ಬೋದು. ಚಾಯ್ಸ್ 3 ತೊಗೊಂಡ್ರೆ ನೀವು ಆ ಕಾಲೇಜ್ ಡಿಲೀಟ್ ಮಾಡ್ಕೊಂಡು ಬೇರೆ ಕಾಲೇಜಸ್ನ ಮಾಡ್ಬೋದು, ಆ ಥರ ಆಗಿರುತ್ತೆ. ಬಟ್ ಚಾಯ್ಸ್ ಬರ್ತಂದ್ರೆ ಸೇಮ್ ಎಕ್ಸಿಟ್ ಆಗ್ಬೋದು. ಸೆಕೆಂಡ್ ರೌಂಡಲ್ಲೂ ನಾನು ಕೆಯಿಂದ ಎಕ್ಸಿಟ್ ಆಗ್ಬೋದು. ನೆಕ್ಸ್ಟ್ ಸೇಮ್ ಅಂದರೆ ಥರ್ಡ್ ರೌಂಡ್ ಅಂತ ಕರೀತಾರೆ ಸ್ವಲ್ಪ ಜನ. ಅದನ್ನ ಥರ್ಡ್ ರೌಂಡಲ್ಲ ನಮಗೆ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದರೆ ಸೆಕೆಂಡ್ ಮುಂದುವರೆದ ಒಂದು ರೌಂಡ್ ಅಂತಲೇ ಕರೀತಾರೆ. ಅದರಲ್ಲಿ ಏನಾಗುತ್ತೆ ಸೇಮ್ ಫಸ್ಟ್ ಅಲ್ಲಿ ಸೇಮ್ ಆಪ್ಷನ್ ಸ್ಟಾರ್ಟ್ ಮಾಡೋಕ್ಕೆ ಬಿಡ್ತಾರೆ, ಕಾಲೇಜ್ನ ಆ್ಯಡ್ ಮಾಡೋಕ್ಕೆ ಬಿಡ್ತಾರೆ. ಚಾಯ್ಸ್ 1 ತೊಗೊಂಡ್ರೆ ಅಡ್ಮಿಷನ್ ಆಗಬೇಕು. ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಸೇಮ್ ಪ್ರೊಸೀಜರ್ ಇರುತ್ತೆ. ನೆಕ್ಸ್ಟು ಚಾಯ್ಸ್ 3ಯಲ್ಲಿ ಸಿಕ್ಕಿಲ್ಲ ಅಂದರೆ ನಿಮಗೆ ಅಲ್ಲಿಗೆ ಮುಗೀತು ಅಂತಲೇ ಹೇಳಬೇಕು. ಅಲ್ಲಿಗೆ ನಮ್ಮ ಒಂದು KCT ಕೌನ್ಸಿಲಿಂಗ್ ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಬಟ್ ಆದರೆ ತುಂಬ ಸೀಟ್ ಉಳಿದಿತ್ತು ನಮ್ಮ ಕೆ ಹತ್ರ, ಯಾರು ಅಡ್ಮಿಷನ್ ಮಾಡಿಸಿಲ್ಲ, ಎಲ್ಲರೂ ಚಾಯ್ಸ್ 4 ತೊಗೊಂಡ್ರು, ಇಲ್ಲಾಂದರೆ ಯಾರು ಅಡ್ಮಿಷನ್ ಮಾಡ್ಸೋಕ್ಕೆ ಹೋಗಿಲ್ಲ, ಇನ್ನೂ ತುಂಬ ಸೀಟ್ಸ್ ಉಳಿದಿದ್ದಾವಂದರೆ ಅವಾಗ ಮಾತ್ರ ನಿಮಗೆ ಒಂದು ಆ ಟೈಮಲ್ಲಿ KE ವೆಬ್ಸೈಟಲ್ಲಿ ಅನೌನ್ಸ್ಮೆಂಟ್ ಆಗೋಲ್ಲ. ಸಡನ್ನಾಗಿ ಅವರು ಜಸ್ಟ್ ಒಂದು ನೋಟಿಫಿಕೇಶನ್ ಕೊಡ್ತಾರೆ, ಇಲ್ಲಾಂದರೆ ಒಂದು ಟ್ವಿಟರಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಹೋದ ವರ್ಷ ಆದರೆ ಒಂದು KE ಅಫಿಷಿಯಲ್ ವೆಬ್ಸೈಟಲ್ಲಿ ಹೇಳಿದರು ಇನ್ನೂ ಇಷ್ಟು ಸೀಟ್ಸ್ ಉಳಿದಿದ್ದಾವೆ, ನೀವು ಒಂದು ಆ ಕಾಲೇಜಸ್ ಕೂಡ ಮೆನ್ಷನ್ ಮಾಡ್ತಾರೆ, ಇಷ್ಟು ಕಾಲೇಜಸ್ ಇದ್ದಾವೆ, ನಮ್ಮ KE ಹತ್ರನೇ ಬಂದ್ಬಿಟ್ಟು ನಿಮ್ಮ ಒಂದು ಕಾಲೇಜನ್ನು ಅಲರ್ಟ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಮಾತ್ರ ನಿಮಗೆ ಆ ಟೈಮಲ್ಲಿ ತುಂಬ ಗೈಡ್ಲೈನ್ಸ್ ಬೇಕಾಗುತ್ತೆ. ಯಾರಿಗೆ
ಕೊನೆವರೆಗೂ ಸೀಟ್ ಸಿಕ್ಕಿರೋದಿಲ್ಲ ಅವ್ರಿಗೆ ನಾವಂತೂ ಖಂಡಿತ ಹೆಲ್ಪ್ ಮಾಡೇ ಮಾಡ್ತೀವಿ. ಆವಾಗ ಅವ್ರು ಏನು ಮಾಡ್ಬೋದು ಅಂದರೆ ನೀವು ಕೆ ಹತ್ರನೇ ಕೆ ಆರ್ ಹತ್ರನೇ ಹೋಗ್ಬಿಟ್ಟು ನಿಮ್ಮ ಕಾಲೇಜ್ ಸೀಟ್ ಸಿಗುತ್ತೆ. ಅದು ಯಾವಾಗ ಬಿಡ್ತಾರೆ ಏನು ಟೈಮಿಂಗ್ಸ್ ಕೂಡ ಗೊತ್ತಾಗಲ್ಲ. ಅವಾಗ ನಮ್ಮನ್ನ ಫಾಲೋ ಮಾಡಿದ್ರೆ 100% ನಿಮಗೆ ಸೀಟ್ ಸಿಗುತ್ತೆ. ಯಾಕಂದರೆ ಪ್ರತಿ ವರ್ಷ ಆ ಟೈಮಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದ್ದಾವೆ. ಇದು ನಿಮಗೆ ಒಂದು ಕಂಪ್ಲೀಟ್ ಪ್ರೊಸೀಜರ್ ಆಯಿತು. ಇಲ್ಲಿಗೆ ಅಡ್ಮಿಷನ್ ಆದ ತಕ್ಷಣ ನಿಮ್ಮ ಒಂದು ನೆಕ್ಸ್ಟು ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಕೆ.ಇ.ದರಿಗೆ ಫೀಸ್ ಕಟ್ಟಬೇಕಾ? ಇಲ್ಲ, ಮೊದಲನೇ ವರ್ಷ ಮಾತ್ರ ಕೆ.ಇ.ದರಿಗೆ ಫೀಸ್ ಕಟ್ಟಬೇಕು. ಸೆಕೆಂಡ್ ಇಯರಿಂದ ನಿಮ್ಮ ಒಂದು ಕಾಲೇಜಸ್ ಫೀಸು ನಿಮ್ಮ ಕಾಲೇಜೆಲ್ಲ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಎಲ್ಲ ನಿಮ್ಮ ಕಾಲೇಜಸ್ ನೋಡ್ಕೊತ ಹೋಗ್ತದೆ. ಇಲ್ಲಿಗೆ ನಿಮ್ಮ ಒಂದು KCETದು ಒಂದು ಆಲ್ಮೋಸ್ಟ್ ನಿಮಗೆ ಒಂದು ಐಡಿಯಾ ಸಿಕ್ತು ಅನಿಸುತ್ತೆ ಯಾವ ಥರ ಪ್ರೊಸೀಜರ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂದರೆ ಏನು, ಮತ್ತು ಆಪ್ಷನ್ ಇಂಟು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಯಾವ ಥರ ನಡೀತದೆ, ಮತ್ತು ನೆಕ್ಸ್ಟ್ ಲಾಸ್ಟಲ್ಲಿ ಅಡ್ಮಿಷನ್ ಆಗೋದು ಅಂತಂದು ಇದು ಒಂದು ಕೆ.ಇದ ಒಂದು ಆಯಿತು. ನೆಕ್ಸ್ಟ್ ಕಂಬೈಂಡ್ ಅಂದರೂ ಕೂಡ ಹೇಳ್ತೀನಿ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿ. ಕಂಬೈಂಡ್ ಕೌನ್ಸಿಲಿಂಗ್ ಅಂದರೆ ಯಾವ ಥರ, KCET ಮತ್ತು ನೀಟ್ದು ಎರಡು ಒಟ್ಟಿಗೆ ನಡೀತದ, ಇದು ಯಾವ ಥರ, ಮತ್ತು ಏನಾದರೂ ನಿಮಗೆ ಡೌಟ್ಸ್ ಬಂದಿರಲಿ, ಯಾವುದೇ ಥರ ಒಂದು ಡೌಟ್ಸ್ ಬಂದರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾಕಂದರೆ ಪ್ರತಿಯೊಂದು ಕಮೆಂಟ್ಸಲ್ಲೂ ಕೂಡ ನಾನು ಆನ್ಸರ್ ಮಾಡ್ತಾಯಿದ್ದೀನಿ. ಹಾಗೂ ಮತ್ತು ನಿಮ್ಮ ಒಂದು ಯಾಕೆ ಎಷ್ಟೋ ಯೂಟ್ಯೂಬರ್ಸು ಒಂದು ಕಾಲ್ಗೆ ಒಂದು ಏನೋ ಒಂದು ಡೌಟ್ಸ್ ಇತ್ತು ಅಂದರೂ ಕೂಡ 100 ರುಪೀಸ್ ಎಲ್ಲ ಫೀಸ್ ಚಾರ್ಜ್ ಮಾಡ್ತಿದ್ದಾರೆ. ಅದು ತುಂಬ ದುರ್ಬಳಕೆ ಅಂತ ಹೇಳ್ತೀವಿ. ಯಾಕೆ ಒಂದು ಸುಮ್ಮನೆ ಕಾಲ್ ಮಾಡಿ ಮಾತಾಡೋಕ್ಕೆ 100 ರೂಪಾಯಿ ಇಟ್ಟರೆ ಒಂದು ದಿನಕ್ಕೆ ಒಂದು 100 ಜನ ಹತ್ರ ಹುಡುಗರು ಕಾಲ್ ಮಾಡೇ ಮಾಡ್ತಾರೆ. ಅಲ್ಲಿಗೆ 10,000 ಆಯಿತು. ಇದು ದುಡ್ಡು ಮಾಡ್ತಾ ಇದ್ದಾರೆ. ಬಟ್ ಆದರೆ ನಿಮಗೆ ಹುಡುಗರಿಗೆ ಗೈಡ್ಲೈನ್ಸ್ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಇಷ್ಟೇ ಉದ್ದೇಶ. ನಿಮಗೇನಾದ್ರು ವೀಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಆಯಿತು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ರತಿಯೊಂದು ಗೈಡ್ಲೈನ್ಸ್ ಫ್ರೀಯಾಗಿ ಕೊಡ್ತಾ ಇರ್ತೀನಿ. ಇಷ್ಟು ನಿಮಗೆ ಒಂದು ಕಂಪ್ಲೀಟ್ ಏನಪ್ಪ KCET ಪ್ರೋಸೆಸ್ ಹೆಂಗಿರುತ್ತೆ, ಕೌನ್ಸಿಲಿಂಗ್ ಹೆಂಗಿರುತ್ತೆ ಐಡಿಯಾ ಸಿಕ್ಕಿತ್ತಂದರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅದನ್ನ ಕಮೆಂಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ ಗಾಯ್ಸ್. ಟೇಕ್ ಕೇರ್. ಲವ್ ಯು. ಟಾಟಾ ಬಾಯ್.